ನಮಸ್ತೆ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ HVD ಕನ್ನಡದ ಮತ್ತೊಂದು ಸುಂದರವಾದ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ನಿಮಗೆ ಒಂದು ಭವ್ಯವಾದ ಸುಂದರವಾದ ತಾಣಕ್ಕೆ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಸಾಕಷ್ಟು ಇತಿಹಾಸವುಳ್ಳಂತ ಒಂದು ಭಕ್ತಿಪೂರ್ವ ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಸ್ನೇಹಿತರೆ, ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಕನಕಪುರ ತಾಲೂಕು ಸಾತ್ನೂರು ಹೋಬಳಿಯ ಪಕ್ಕದಲ್ಲಿರ್ತಕ್ಕಂಥ ಕಬ್ಬಾಳು ದುರ್ಗ. ಈ ಕಬ್ಬಾಳು ದುರ್ಗಕ್ಕೆ ಸಾಕಷ್ಟು ಜನ ವೀಕ್ಷಣೆಯನ್ನ ಮಾಡಿದ್ದಾರೆ. ನಾನಿವತ್ತು ಡ್ರೋನ್ ಕ್ಯಾಮ್ರಾದ ಮುಖಾಂತರ ಕಬ್ಬಾಳು ದುರ್ಗ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ದುರ್ಗದ ಮೇಲೆ ನಾವು ಬರ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಸಾಧ್ಯ. ಆದ್ರೆ ಇವಾಗ ಮೆಟ್ಲುಗಳ ವ್ಯವಸ್ಥೆ ಇರೋದ್ರಿಂದ ನಾವು ಸರಾಗವಾಗಿ ಹತ್ತಬಹುದು. ತದನಂತರ ಈ ಮೆಟ್ಲುಗಳ ಹತ್ತು ಬರ್ಬೇಕಂತಂದ್ರೆ ತುಂಬಾ ಸುಸ್ತಾಗತ್ತೆ. ಮೇಲ್ಭಾಗಕ್ಕೆ ಬಂದ್ರೆ ಯಾವುದೇ ರೀತಿ ಸುಸ್ತು ಆಯಾಸ ಅನ್ನೋದು ಕೂಡ ಯಾವುದೇ ರೀತಿ ತೊಂದರೆ ಕೂಡ ಆಗಲ್ಲ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ತುಂಬಾ ವಿಶಾಲವಾದಂತ ದೊಡ್ಡ ಒಂದು ಕೊಳ. ಈ ಕೊಳದ ನೀರಿಂದನೇ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಬ್ಬಾಳಮ್ಮ ದೇವಿ, ತದನಂತರ ಭೀಮೇಶ್ವರ ದೇವಾಲಯಕ್ಕೆ ಅಭಿಷೇಕಕ್ಕೆ ಮತ್ತೆ ಪೂಜೆಗೆ ಈ ನೀರನ್ನ ಬಳಸಲಾಗುತ್ತೆ. ಸ್ನೇಹಿತರೆ, ಎಂತ ಬಿರು ಬೇಸಿಗೆಯಲ್ಲೂ ಕೂಡ ಇಲ್ಲಿ ನೀರು ಸಂಗ್ರಹವಾಗಿರುತ್ತೆ. ನೋಡಿ ಸ್ನೇಹಿತರೆ, ಯಾವ ರೀತಿ ನಿಮ್ಗೆ ಕಾಣ್ತಿದೆ ಅಂತ ಹೇಳಿ. ಸಾಕಷ್ಟು ಯಾವ ರೀತಿಯಪ್ಪ ಅಂತಂದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ವಿಶಾಲವಾದಂಥ ಒಂದು ಸ್ಥಾನ ಇದೆ. ಆದರೆ ಇಲ್ಲಿ ಮೇಲ್ಭಾಗದಿಂದ ನಿಂತ್ಕೊಂಡು ನೋಡಿದ್ರೆ ಸುಂದರವಾದಂಥ ತಾಣದಲ್ಲಿ ಈ ಒಂದು ಪ್ರಕೃತಿಯ ನಡುವೆ ನೋಡ್ತಕ್ಕಂಥ ಒಂದು ಏನು ಹೇಳ್ತೀವಿ, ಪ್ರಕೃತಿ ಸೌಂದರ್ಯ ಸವಿಯೋದೇ ಒಂದು ರೀತಿ ಖುಷಿಯಾಗಿರುತ್ತೆ. ಸ್ನೇಹಿತರೆ, ನಿಮಗೆ ಇಲ್ಲಿ 2 ದೇವಾಲಯ ಇರುತ್ತೆ. ಒಂದು ಭೀಮೇಶ್ವರ ದೇವಾಲಯ, ತದನಂತರ ಬಂದು ಕಬ್ಬಾಳಮ್ಮ ತಾಯಿ. ನೀವು ಇಲ್ಲಿ ನೋಡ್ತಿರ್ತಕ್ಕಂಥದ್ದು ಭೀಮೇಶ್ವರ ದೇವಾಲಯ. ಸ್ನೇಹಿತರೆ, ಇಲ್ಲಿ ಸಾವಿರಾರು ಜನಗಳು ಈ ಒಂದು ಮೇಲ್ಭಾಗಕ್ಕೆ ಬಂದು ಇಲ್ಲಿ ಕಲ್ಲನ್ನ ಜೋಡಿಸ್ತಾರೆ. ಅಂದರೆ ಕಲ್ಲನ್ನ ಜೋಡಿಸೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ತದನಂತರ ಈ ಒಂದು ದುರ್ಗಕ್ಕೆ ಸಾಕಷ್ಟು ಇತಿಹಾಸ ಇದೆ. ಸ್ನೇಹಿತರೆ, ಮೈಸೂರು ಮಹಾರಾಜರಿಗೂ ಕೂಡ ಈ ಒಂದು ದುರ್ಗಕ್ಕೂ ತುಂಬ ಅವಿನಾಭಾವ ಸಂಬಂಧ ಇದೆ ಅಂತ ದಾಖಲಾತಿಗಳು ಹೇಳಲಾಗುತ್ತೆ. ಸ್ನೇಹಿತರೆ, ನೀವು ನೋಡ್ತಿರ್ತಕ್ಕಂಥ ಈ ಒಂದು ಸ್ಥಳವೇನಿದೆಯಲ್ಲ, ಇದು ಬಂದು ಮದ್ದಿನ ಮನೆಯಾಗಿ ಬಳಸ್ತಾ ಇದ್ರು ಅಂಥೇಳಿ ದಾಖಲಾತಿ ಇದೆ. ತದನಂತರ ಸ್ನೇಹಿತರೆ, ಇದು ಬೇಸಿಗೆಯಲ್ಲಿ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿ ಸ್ಪಷ್ಟವಾಗಿ ಚೆನ್ನಾಗಿ ಕಾಣಲ್ಲ. ಇತ್ತ ಗ್ರೀನರಿ ಇದ್ದಾಗ ಮಳೆಗಾಲದಲ್ಲಿ ನೋಡೋದ್ರಿಂದ ನೋಡಿ ಯಾವ ಥರ ನಿಮಗೆ ಎಂಥ ರೋಮಾಂಚನಕ ದೃಶ್ಯ ಕಾಣ್ತಾ ಇದೆಯಲ್ಲ, ಮತ್ತೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಈ ಒಂದು ವ್ಯೂ ಪಾಯಿಂಟಲ್ಲಿ ನಾವು ಕುತ್ಕೊಂಡು ನೋಡಿದ್ರೆ ತುಂಬ ದೂರವರೆಗೂ ಕೂಡ ಈ ಒಂದು ಬೆಟ್ಟ ತುಂಬ ಸೌಂದರ್ಯವರ್ಧಕವಾಗಿ ಕಾಣ್ತಕ್ಕಂಥದ್ದು. ಸ್ನೇಹಿತರೆ, ಯಾರಾದರೂ ಹೊಸ್ದಾಗಿ ಬರಬೇಕು ಅಂತಂದ್ರೂ ಕೂಡ ನೀವು ಸರಾಗವಾಗಿ ಅಮಾವಾಸ್ಯೆ ಮತ್ತು ಮಂಗಳವಾರ ಮತ್ತು ಹುಣ್ಣಿಮೆಯ ದಿನ ಈ ಒಂದು ಮೇಲ್ಭಾಗಕ್ಕೆ ಬರಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ. ಬರಬೇಕು ಅಂತಂದರೆ ಮೇಲ್ಭಾಗಕ್ಕೆ ನೀವು ಯಾರು ಈ ಒಂದು ದುರ್ಗ ಹತ್ತೀವಂತಂದರೆ ನೀರು ಬಾಟ್ಲನ್ನ ತೊಗೊಂಡು ಮೇಲ್ಗಡೆಗೆ ಹತ್ತೋದು ತುಂಬ ಒಳಿತು ಅಂತ ನಾನು ಬಯಸ್ತೇನೆ. ತದನಂತರ ಸ್ನೇಹಿತರೆ, ಈ ಒಂದು ದುರ್ಗದ ಇತಿಹಾಸ ಮತ್ತೊಂದೇನಂತಂದರೆ ಇಲ್ಲಿ ಮೈಸೂರು ಮಹಾರಾಜರನ್ನ ಮತ್ತು ಮೈಸೂರು ಮಹಾರಾಣಿಯವರನ್ನ ಇಲ್ಲಿ ಬಂಧಿಸಲಾಗಿದ್ದು ಸಾಕಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು ಇಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೀರಿಗೆ ವಿಷ ಪ್ರಮಾಣವನ್ನು ಬೆರೆಸಿ ಅವ್ರನ್ನ ಹಂತವಾಗಿ ಅವ್ರನ್ನ ಕೊನೆಗಾಲವನ್ನು ಇಲ್ಲಿ ಇವದೇ ಒಂದು ಕ್ಷೇತ್ರದಲ್ಲಿ ಮಾಡಲಾಗಿತ್ತು ಅಂತ ಕೆಲವೊಂದು ದಾಖಲಾತಿಗಳಿದೆ. ತದನಂತರ ಈ ಒಂದು ದುರ್ಗಕ್ಕೆ ಮತ್ತೊಂದು ಕೂಡ ವಿಶೇಷವಾದ, ನೋಡಿ ನೀವು ಕಾಣ್ತಿದೆಯಲ್ಲ, ಈ ಒಂದು ನೀರನ್ನೇ ದೇವಾಲಯಕ್ಕೆ ಅಭಿಷೇಕಕ್ಕೆ ತದನಂತರ ಪೂಜೆಗೆ ಬಳಸಲಾಗುತ್ತೆ. ಇಲ್ಲಿ ಸಾಕಷ್ಟು ಜನ ಬಂದಂಥವ್ರು ಕೂಡ ಇದೇ ನೀರನ್ನ ಇಲ್ಲಿ ಮೇಲ್ಗಡೆ ಸೇವನೆಯನ್ನು ಮಾಡ್ತಾರೆ. ಇಲ್ಲಿ ಮೇಲ್ಭಾಗಕ್ಕೆ ಬರೋದ್ರಿಂದ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಈ ದುರ್ಗಕ್ಕೆ ಬರೋದ್ರಿಂದ ಅವರ ಕಷ್ಟ ನಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಜೊತೆಗೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿದ್ರು ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅನ್ನುವ ನಂಬಿಕೆಯಿಂದ ಲಕ್ಷಾಂತರ ಭಕ್ತಾದಿಗಳು ತಲೆಮಾರುಗಳಿಂದನೂ ಕೂಡ ಈ ಒಂದು ದುರ್ಗಕ್ಕೆ ಅದರದೇ ಆದಂಥ ಭಕ್ತಿಪೂರ್ವಕವನ್ನು ಕೊಟ್ಟು ತಾಯಿಯ ಜಗನ್ಮಾತೆ ಕಬ್ಬಾಳಮ್ಮನವರ ಆಶೀರ್ವಾದ ಪಡಿಬೇಕು ಅಂತೇಳಿ ಸಾಕಷ್ಟು ಜನ ಬರ್ತಾರೆ. ನೀವು ಯಾರಾದರೂ ಈ ಒಂದು ದುರ್ಗವನ್ನ ಹತ್ತಬೇಕು ಅಂತಂದ್ರೆ ಮತ್ತೊಮ್ಮೆ ಹೇಳ್ತೀನಿ, ನೀರು ಬಾಟ್ಲುಗಳನ್ನ ತಗೊಂಡು ಮೇಲ್ಗಡೆ ಹತ್ತಿ. ಮಧ್ಯದಲ್ಲಿ ಯಾರು ಕೂಡ ನಿಮ್ಗೆ ನೀರಿನ ವ್ಯವಸ್ಥೆಯನ್ನು ಮಾಡಿರೋಲ್ಲ. ಮೇಲ್ಭಾಗದಲ್ಲಿ ಮಾತ್ರ ಈ ತರ ನೀರು ಸಿಗುತ್ತೆ. ಇದೇ ನೀರನ್ನ ನೀವು ಕುಡಿಬೇಕಾಗತ್ತೆ. ಕಬ್ಬಾಳಮ್ಮ ತಾಯಿ ತಮ್ಮೆಲ್ಲರಿಗೂ ಕೂಡ ಆರೋಗ್ಯ, ಆಯುಸ್ಸು ಪ್ರತಿಯೊಂದು ಕೂಡ ಕಲ್ಪಿಸ್ಲಿ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೊಂದು ವಿಡಿಯೋಗಾಗಿ ಕಾಯ್ತಾರಿ. ಖಂಡಿತವಾಗ್ಲೂ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ.